ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಅದಿತಿ ಪ್ರಭುದೇವ್ ಅವ್ರ ಬಗ್ಗೆ ಮಾತಾಡಲಿಕ್ಕಿದ್ದೀನಿ ಆ್ಯಂಡ್ ಇವರ ಫಿಲ್ಮಿ ಜರ್ನಿ ಬಗ್ಗೆ ಮಾತಾಡೋಣ. ಸೊ ಅದಿತಿ ಪ್ರಭುದೇವ್ ಅವರು ತುಂಬಾ ಒಳ್ಳೆ ಆ್ಯಕ್ಟ್ರೆಸ್, ನನ್ನ ಫೇವ್ರೇಟ್ ಆ್ಯಕ್ಟ್ರೆಸ್ ಅಂತಲೇ ಹೇಳ್ಬೋದು. ಸೊ ಶುರು ಮಾಡೋಣ ಈ ವಿಡಿಯೋನ. ಸೊ ಮೊದಲಿಗೆ ಗುಂಡ್ಯಾನ ಹೆಂಡತಿ ಅನ್ನೋ ಒಂದು ಸೀರಿಯಲ್ ಮಾಡ್ತಾರೆ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಿದ್ದೆ ಈ ಸೀರಿಯಲ್. ಇದರಲ್ಲಿ ಇವರ ಲ್ಯಾಂಗ್ವೇಜ್ ಡಿಫ್ರೆಂಟ್, ಇವರ ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ಮತ್ತೆ ಅವರಿಗೆ ಸೆಕೆಂಡ್ ಸೀರಿಯಲ್ ಆಫರ್ ಆಗುತ್ತೆ, ಕಲರ್ ಸೂಪರಲ್ಲಿ ನಾಗಕನ್ನಿಕೆ. ಈ ಸೀರಿಯಲ್ ಇವರಿಗೆ ರಿಯಲ್ ಫೇಮ್, ನೇಮ್ ಎಲ್ಲ ಕೊಡುತ್ತೆ. ದಿನೇ ದಿನೇ ಇವರ ಬ್ಯೂಟಿ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಎಲ್ಲರೂ ಕೂಡ ಈ ಸೀರಿಯಲ್ ನನಗೆ ಇಷ್ಟಪಡ್ತಾರೆ. ಅಜಯ್ ಅವ್ರ ಜೊತೆ ಧೈರ್ಯಂ ಅನ್ನೋ ಸಿನಿಮಾ ಮಾಡ್ತಾರೆ ಅದಿತಿ ಪ್ರಭುದೇವ್ ಅವರು. ಆ್ಯಂಡ್ ಈ ಒಂದು ಸಿನಿಮಾದ ಪ್ರಮೋಷನ್ಗೋಸ್ಕರ ಕಾಮಿಡಿ ಕಿಲಾಡಿ ಸೆಟ್ಟಿಗೆ ಹೋಗಿರ್ತಾರೆ. ಆ್ಯಂಡ್ ಅಲ್ಲಿ ಜಗ್ಗೇಶ್ ಅವ್ರು ಕೇಳಿರ್ತಾರೆ, ಇದು ಯಾರು ನಿಮ್ಮ ಪಕ್ಕದಲ್ಲಿ ಅಂತ. ಸೊ ಆ ಟೈಮಲ್ಲಿ ಅಜಯ್ ಅವರು ಇಂಟ್ರಡ್ಯೂಸ್ ಮಾಡ್ತಾರೆ, ಇವ್ರ ಹೆಸರು ಅದಿತಿ ಅಂತ. ಆ್ಯಂಡ್ ನಾವು ಇಲ್ಲಿ ನೋಡೋದೇನೆಂದರೆ, ಅಲ್ಲಿನ ಒಂದು ಟೈಮ್ ನೋಡಿ, ಈಗಿನ ಟೈಮ್ ನೋಡಿ, ತೋತಾಪುರಿ ಅನ್ನೋ ಸಿನಿಮಾದಲ್ಲಿ ಅಂದರೆ 2 ಪಾರ್ಟಲ್ಲಿ ಕೂಡ ಅದಿತಿ ಪ್ರಭುದೇವ್ ಅವರು ಜಗ್ಗೇಶ್ ಅವರ ಜೊತೆನೇ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಗೊತ್ತಾಗ್ತದೆ ಸಕ್ಸಸ್ ಅನ್ನೋದು ಏನು ಅಂತ. ನೆಕ್ಸ್ಟ್ ಇವರು ಬಜಾರ್ ಅನ್ನೋ ಮೂವಿ ಮಾಡ್ತಾರೆ. 2019 ರಿಲೀಸ್ ಆಗುತ್ತೆ ಈ ಮೂವಿ ಆ್ಯಂಡ್ ಇದು ತುಂಬ ಜಾಸ್ತಿ ಪಾಪ್ಯುಲರ್ ಆಗಿದೆ. 9ನೇ ಅದ್ಭುತ ಅನ್ನೋ ಮೂವಿ ಮಾಡ್ತಾರೆ. ಇದರ ಬಗ್ಗೆ ನಾನು ತಿಳ್ಕೊಳ್ಳಿದ್ದೆ ಈಗ, ನಂಗೆ ಗೊತ್ತಿರಲಿಲ್ಲ ಈ ಥರದ್ದು ಮೂವಿ ಇದೆ ಅಂತ. ಸೊ ಆಮೇಲೆ ಆಪರೇಷನ್ ನಕ್ಷತ್ರ ಅನ್ನೋ ಮಾಡ್ತಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಗೈಸ್, ನಾನು ಈ ಮೂವಿ ನೋಡಿದ್ದೀನಿ, ತುಂಬಾ ಸೂಪರ್ ಆಗಿರೋ ಮೂವಿ. ನೆಕ್ಸ್ಟ್ ಇವರು ಸಿಂಗ ಅನ್ನೋ ಮೂವಿ ಮಾಡ್ತಾರೆ. ಇದು ತುಂಬ ಜಾಸ್ತಿ ಪಾಪ್ಯುಲರ್ ಆಗ್ತದೆ ಆ್ಯಂಡ್ ಇದರಲ್ಲಿ ಸಾಂಗ್ ಇದೆ ನೋಡಿ, ಶಾನೆ ಟಾಪ್ ಗೌಳೆ ನಮ್ಮ ಹುಡುಗಿ ಶಾನೆ ಟಾಪ್ ಗೌಳೆ. ಈ ಸಾಂಗ್ ತುಂಬಾ ಜಾಸ್ತಿ ಹಿಟ್ ಆಗಿದೆ. ಸೊ ಸಿಂಗ ಮೂವಿ ನಂತರ ರಂಗನಾಯಕಿ ಅನ್ನೋ ಮೂವಿ ಮಾಡ್ತಾರೆ. ಇದು ಎಲ್ರಿಗೂ ಇಷ್ಟ ಆಗ್ತದೆ ಆ್ಯಂಡ್ ಇವರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಚಂದನವನದ ಅವಾರ್ಡ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಇವರು ಬ್ರಹ್ಮಚಾರಿ ಅಂತ ಮೂವಿ ಮಾಡ್ತಾರೆ. ಈ ಮೂವಿ ಬಗ್ಗೆ ಹೇಳೋದಾದರೆ ಈ ಮೂವಿ ಚೆನ್ನಾಗಿದೆ, ಕಾಮಿಡಿ ರೊಮ್ಯಾಂಟಿಕ್ ಮೂವಿ, ನೈಸ್ ಮೂವಿ ಅಂತಲೇ ಹೇಳ್ಬೋದು. ಸಾಂಗ್ಸ್ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಅನಾ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ತುಂಬಾ ಚೆನ್ನಾಗಿದೆ, ನಾನು ಸ್ಟಾರ್ಟಿಂಗಿಂದ ನೋಡಿದ್ದೀನಿ, ತುಂಬ ಟ್ವಿಸ್ಟ್ ಇದೆ. 9ನೇ ದಿಕ್ಕು ಅನ್ನೋ ಮೂವಿ ಚೆನ್ನಾಗಿದೆ. ಆ್ಯಂಡ್ ಓಲ್ಡ್ ಮಾಂಕ್, ಇದು ತುಂಬ ಜಾಸ್ತಿ ಕಾಮಿಡಿ ಇದೆ, ಚೆನ್ನಾಗಿದೆ ಗೈಸ್, ಇದು ತುಂಬಾ ಚೆಂದ ಮೂವಿ. ನೆಕ್ಸ್ಟ್ ಗಜಾನನ ಆ್ಯಂಡ್ ಗ್ಯಾಂಗ್ ಅನ್ನೋದು, ಇದು ಕೂಡ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ತೋತಾಪುರಿ ಚಾಪ್ಟರ್ 1, ಇದೇ ಮೂವಿ ಬಗ್ಗೆ ನಾನು ಅವಾಗ ಮಾತಾಡಿದ್ದು, ಸೊ ನಿಮಗೆ ಗೊತ್ತಾಗಿರ್ಬೋದು. ನೆಕ್ಸ್ಟ್ ಚಾಂಪಿಯನ್ ಅನ್ನೋ ಮೂವಿ ಮಾಡ್ತಾರೆ. ಇದು ಕೂಡ ಪರವಾಗಿಲ್ಲ, ಈ ಮೂವಿ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಟ್ರಿಪಲ್ ರೈಡಿಂಗ್ ಅನ್ನೋ ಮೂವಿ ಮಾಡ್ತಾರೆ. ಅದರಲ್ಲಿ ಅದಿತಿ ಅವರು ಕೂಡ ಇದ್ದಾರೆ. ನೆಕ್ಸ್ಟ್ ಒನ್ಸ್ ಅಪಾನ್ ಅ ಟೈಮ್ ಇನ್ ದೇವರಕೊಂಡ, ತೆಲುಗು ವರ್ಷನಲ್ಲಿ ಮೂವಿ ಬರುತ್ತೆ. ಆ್ಯಂಡ್ ಪದವಿ ಪೂರ್ವ ಅನ್ನೋ ಮೂವಿಯಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇವ್ರು ಮಾಡೋದು ಒನ್ಸ್ ಅಪಾನ್ ಅ ಟೈಮ್ ಇನ್ ಜಂಬಲಿಗುಡ್ಡ, ಇದು ಕನ್ನಡ ವರ್ಷನ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಚಾಸ್ ಅನ್ನೋ ಮೂವಿ ಮಾಡ್ತಾರೆ. ಇದರಲ್ಲೂ ಕೂಡ ಅದಿತಿ ಅವರಿದ್ದಾರೆ. ನೆಕ್ಸ್ಟ್ ಇವರು ಮಾಡೋದು ತೋತಾಪುರಿ ಚಾಪ್ಟರ್ 2. ಸೊ ಚಾಪ್ಟರ್ 1ನ ಸಾಂಗ್ ತುಂಬ ಜಾಸ್ತಿ ಹಿಟ್ ಆಗಿತ್ತು ಗೈಸ್. ನೆಕ್ಸ್ಟ್ ಅಲೆಕ್ಸಾ ಅನ್ನೋ ಮೂವಿ ಮಾಡ್ತಾರೆ. ಇದರಲ್ಲಿ ಅದಿತಿ ಅವ್ರದ್ದು ಟಫ್ ಆ್ಯಂಡ್ ರಫ್ ಕ್ಯಾರೆಕ್ಟರ್ ಇದೆ. ನೆಕ್ಸ್ಟ್ 5D ಅನ್ನೋ 2024 ಒಂದು ಮೂವಿ ಬರುತ್ತೆ. ಸೊ ನಂತರ ಇವ್ರದ್ದು ಮ್ಯಾಟ್ನಿ ಅನ್ನೋ ಮೂವಿ ಬರ್ತದೆ 2024. ಇದರಲ್ಲಿ ರಚಿತಾ ರಾಮ್ ಅವರು ಕೂಡ ಇದ್ದಾರೆ. 2 ಕ್ಯೂಟೀಸ್ ಇನ್ 1 ಫ್ರೇಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಚೂಮಂತರ್ ಮೂವಿ ನಾನು ನೋಡಿದ್ದೀನಿ, ತುಂಬಾ ಜಾಸ್ತಿ ಚೆನ್ನಾಗಿದೆ ಗೈಸ್. ಈ ಮೂವಿದು ಕಾನ್ಸೆಪ್ಟ್ ಇಷ್ಟ ಆಯ್ತು ನನಗೆ ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಿದೆ. ಅದಿತಿ ಅವರ ಆ್ಯಕ್ಟಿಂಗ್ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಈ ಮೂವಿ ನೀವು ಎಷ್ಟು ಸರಿ ನೋಡಿದರೂ ನಿಮಗೆ ಬೋರ್ ಆಗೋಲ್ಲ. ನಾನು 2 ಸಾರಿ ಈ ಮೂವಿ ನೋಡಿದ್ದೀನಿ. ನೆಕ್ಸ್ಟ್ ಮೂವಿ ಅಂದೊಂದಿತ್ತು ಕಾಲ. ಈ ಮೂವಿ ಬಗ್ಗೆ ಮಾತಾಡಬೇಕಾದ್ರೆ ಈ ಮೂವಿಯ ಒಂದು ಸಾಂಗ್ ನೋಡಿ ತುಂಬ ಜಾಸ್ತಿ ಪಾಪ್ಯುಲರ್ ಆಗಿತ್ತು ಆ್ಯಂಡ್ ಈ ಮೂವಿ ಟ್ರೆಂಡಿಂಗಲ್ಲಿತ್ತು ಆ್ಯಂಡ್ ನನಗೆ ಪರ್ಸ್ನಲಿ ಈ ಮೂವಿ ತುಂಬ ಜಾಸ್ತಿ ಇಷ್ಟ ಆಗಿದೆ. ನೆಕ್ಸ್ಟ್ ದಿಲ್ಮಾರ್ ಅನ್ನೋ ಮೂವಿ ಮಾಡಿದ್ದಾರೆ. ಈ ಮೂವಿ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ, ಸೊ ನಾನು ನೋಡಬೇಕು ಈ ಮೂವಿಯನ್ನು, ಆದಮೇಲೆ ಮಾತಾಡ್ಬೋದು. ಸೊ ಅಪ್ಕಮಿಂಗ್ ಫಿಲ್ಮ್ ಬಗ್ಗೆ ಮಾತಾಡೋದಾದರೆ ಇವರದ್ದು ಮಾಫಿಯಾ ಅನ್ನೋ ಮೂವಿ ಬರಲಿಕ್ಕಿದೆ. ಅದಿತಿ ಪ್ರಭುದೇವರು 4 ವರ್ಷ ಹಿಂದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಆ್ಯಂಡ್ ಅದರಲ್ಲಿ ವ್ಲಾಗ್ಸ್ ಹಾಕಲಿಕ್ಕೆ ಶುರು ಮಾಡ್ತಾರೆ, ಕ್ರಾಫ್ಟ್ ವೀಡಿಯೋಸ್ ಕೂಡ ಹಾಕಲಿಕ್ಕೆ ಶುರು ಮಾಡ್ತಾರೆ. ನನಗೆ ಅವರ ವೀಡಿಯೋಸ್ ತುಂಬಾ ಜಾಸ್ತಿ ಇಷ್ಟ. ಸೊ ಆ ಚಾನಲ್ ತೆಗೆದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಮೊದಲು ಅವರಿಗೆ ಫಿಯಾನ್ಸ್ ಇದ್ದರು ನೋಡಿ, ಯಶ್ ಅಂತ, ಬಿಸ್ನೆಸ್ ಮ್ಯಾನ್, ಆ್ಯಂಡ್ ಅವ್ರ ಜೊತೆ ನೆಕ್ಸ್ಟ್ ಅವ್ರಿಗೆ ಮದುವೆ ಆಗ್ತದೆ. ಮದುವೆ ಆದಮೇಲೆ ಮಗು ಕೂಡ ಆಗಿದೆ. ಸೊ ಎಲ್ಲ ಕೂಡ ಒಂದು ಮೆಮೊರೀಸನ್ನು ಅವರು ಯೂಟ್ಯೂಬ್ ವೀಡಿಯೋಸ್ ಮೂಲಕ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದಾರೆ. ಅದಿತಿ ಅವರು ಅವರ ಒಂದು ಪ್ರೊಫೆಷ್ನಲ್ ಲೈಫ್ಗೂ ಬೆಲೆ ಕೊಡ್ತಾರೆ, ಹಾಗೆಯೇ ಅವರ ಒಂದು ಪರ್ಸ್ನಲ್ ಲೈಫ್ಗೂ ತುಂಬ ಜಾಸ್ತಿ ಬೆಲೆ ಕೊಡ್ತಾರೆ. ಸೊ ಅವರ ವ್ಲಾಗ್ಸ್ ನೋಡಿದರೆ ನಿಮಗೆ ಅವರ ಪರ್ಸ್ನಾಲಿಟಿ ಬಗ್ಗೆ ಕೂಡ ಗೊತ್ತಾಗುತ್ತೆ. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು.